ಮ್ಯಾಮ್, ನಾವು ಕಮಿಂಗ್ ಟು ತಂತ್ರ ಆಯಿತು ಆ್ಯಂಡ್ ಶ್ರೀವಿದ್ಯಾ ಅಂತ ಬಂದಾಗ ಇವತ್ತಿನ ಮಾಡರ್ನ್ ವರ್ಲ್ಡ್ಗೂ ಶ್ರೀವಿದ್ಯಾ ಪ್ರಾಕ್ಟೀಸನ್ನು ಒಬ್ಬ ಜನಸಾಮಾನ್ಯ ನೋವಿಸ್ ಏನೂ ಗೊತ್ತಿಲ್ಲದಿರೋರು ಅರ್ಥ ಮಾಡ್ಕೊಳ್ಳೋದು ಹೇಗೆ? ವೇರ್ ಇಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್? ಶ್ರೀವಿದ್ಯೆ ಎಲ್ಲರಿಗೂ ಬೇಕು ಅಂತಲೇ ನಾನು ನನ್ನದೇ ಯೂಟ್ಯೂಬ್ ಚಾನಲಲ್ಲೂ ಇದೇ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಶ್ರೀವಿದ್ಯೆಯ ಬಗ್ಗೆ ಎಷ್ಟು ಹೇಳಿದರೂ ಎಲ್ಲವನ್ನ ಹೇಳಿದಾಗ ಆಗೋದೇ ಇಲ್ಲ. ಸಮುದ್ರಕ್ಕೆ ಅದು ಒಂದು ಹನಿ, ಸಮುದ್ರದ ಒಂದು ಹನಿಯ ಬಗ್ಗೆ ಹೇಳಿದಷ್ಟೇ ಆಗೋದು, ಗಂಟೆಗಟ್ಟಲೆ ಹೇಳಿದ್ರು. ಹಾಗಾಗಿ ಶಾಸ್ತ್ರಸಮ್ಮತವಾದ ಮಾತುಗಳನ್ನಾಗಲಿ ಶ್ರೀವಿದ್ಯೆ ಬಗ್ಗೆ, ಅಥವಾ ಇಷ್ಟು ನಿಗೂಢವಾದಂತಹ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಸಾಧನಾ ಮಾರ್ಗಗಳನ್ನಾಗಲಿ ಈ ಹಂತದಲ್ಲಿ ಹೇಳಿದರೆ ಯಾರಿಗೂ ಅರ್ಥವಾಗೋದಿಲ್ಲ. ಕಾರಣ ಶ್ರೀವಿದ್ಯೆ ಒಂದು ಸಾಧನಾ ವಿಜ್ಞಾನ, ಸ್ಪಿರಿಚುವಲ್ ಸೈನ್ಸ್. ಸೈನ್ಸ್ ಅಂತ ಹೇಳ್ತಾ ಇದ್ದೀನಿ. ಯಾವುದದು ಸೈನ್ಸು? ಯಾವುದನ್ನು ಕರೆಕ್ಟಾಗಿ ವೆರಿಫಿಕೇಷನ್ ಮಾಡಲಿಕ್ಕಾಗುತ್ತೋ ಅದನ್ನೇ ಸೈನ್ಸ್ ಅಂತ ಕರೆಯೋದು. ವಾಟ್ ಎವರ್ ಯು ಕ್ಯಾನ್ ಪ್ರೂವ್, ಎವಿಡೆನ್ಸ್, ಪ್ರಿಮೈಸ್, ಇವೆಲ್ಲವನ್ನು ಇಟ್ಕೊಂಡು. ಎವಿಡೆನ್ಸ್ ಇಲ್ಲದೆ ಇದ್ದರೆ ಅದು ಸೈನ್ಸ್ ಅಲ್ಲ, ಗೊತ್ತಾನೆ? ರಿಸಲ್ಟ್ ಓರಿಯೆಂಟೆಡ್. ಹೌದು. 2+2=4 ಅಂದರೆ ನಾನು ಪ್ರೂವ್ ಮಾಡಬೇಕಲ್ಲಿ ಹೇಗೆ ಅದು ಅಂತ. ಸೊ ಎಂಟೈರ್ ಮ್ಯಾಥಮೆಟಿಕಲ್ ನಾಲೆಡ್ಜ್ ಹ್ಯಾಸ್ ಟು ಬಿ ಶೋನ್ ದೇರ್ ಸ್ಟೆಪ್ಸ್ ವೈಸ್. ಲ್ಯಾಬ್ರೇಟ್ರಿನಲ್ಲಿ ಕೆಮಿಸ್ಟ್ರಿ ಮತ್ತೊಂದು ಸಬ್ಜೆಕ್ಟಿನಲ್ಲಿ ಏನು ನಾನು ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀನಿ, ಅಲ್ಲಿ ಡಿಸೈರ್ಡ್ ರಿಸಲ್ಟ್ ಬರಬೇಕು ಅಂದರೆ ಆ ಸ್ಟೆಪ್ಸನ್ನು ನಾನು ಫಾಲೋ ಮಾಡಬೇಕು. ಅಂದರೆ ನಾನೊಂದು ತುಂಬ ಮುಖ್ಯವಾದ ವಿಷಯವನ್ನು ಹೇಳ್ತಾ ಇರೋದು ವ್ಯೂಯರ್ಸಿಗೆ. ಆ ಸ್ಟೆಪ್ಸ್ ಏನು ಅನ್ನೋದು ಕೂಡ ಆರಂಭದಲ್ಲಿ ನಾನು ಡಿಸೈರ್ಡ್ ರಿಸಲ್ಟನ್ನು ಕೊಡುವವರೆಗೂ ಅದು ಒಂದು ಊಹೆನೇ ತಾನೇ. ನನಗದು ಪ್ರೂಫ್ ಸಿಗೋವರೆಗೂ ನನ್ನ ನಂಬಿಕೆ ಅಷ್ಟೇ ಅದು. ಅಂದರೆ ನನ್ನ ಟೀಚರ್ ಹೇಳಿದ್ದಾರೆ, ಯಾರು ಕೆಮಿಸ್ಟ್ರಿ ಟೀಚರು, ನೀನು ಈ ರೀತಿ ಸ್ಟೆಪ್ಸನ್ನು ಫಾಲೋ ಮಾಡ್ಕೊಂಡು ಬಂದರೆ ನಿನಗೆ ಡಿಸೈರ್ಡ್ ರಿಸಲ್ಟ್ ಸಿಗುತ್ತೆ. ಅಂದ್ರೇನು? ಒಂದು, ಟೀಚರ್ನ ನಾನು ನಂಬಬೇಕಾಗತ್ತೆ. ವಿತ್ ದ ಹೋಪ್, ನಂಬಿಕೆ, ಫೇತ್ ಅದು. ಟೀಚರ್ನ ಯಾಕೆ ನಂಬ್ತೀನಿ ನಾನು? ಅವನ ಹತ್ರ ವಿದ್ಯೆಯನ್ನು ಕಲ್ತ್ಕೊಳ್ಳೋಕೆ ಬಂದಿದ್ದೀನಿ ನಾನು ಕಾಲೇಜ್ಗೆ. ಅವನಲ್ಲಿ ಆ ವಿದ್ಯೆ ಇದೆ ಅಂತ ನನಗೆ ಗೊತ್ತು. ಹಾಗಾಗಿ ಐ ಹ್ಯಾವ್ ಅಕ್ಸೆಪ್ಟೆಡ್ ಹಿಮ್ ಆ್ಯಸ್ ಮೈ ಟೀಚರ್. ಹಾಗಾಗಿ ಅವನು ಹೇಳುವಂತಹ ಈ ಸ್ಟೆಪ್ಸನ್ನು ನಾನು ಫಾಲೋ ಮಾಡಿದರೆ, ಹಂತಗಳನ್ನು, ನನಗೆ ಬೇಕಾಗಿರುವ ರಿಸಲ್ಟನ್ನು ಗುರುಗೆ ಗೊತ್ತಿರೋದ್ರಿಂದ, ಅಂದರೆ ಟೀಚರಿಗೆ ಗೊತ್ತಿರೋದ್ರಿಂದ ನಾನು ಇದನ್ನು ಫಾಲೋ ಮಾಡಬೇಕು ಅನ್ನೋ ನಂಬಿಕೆ. ಮತ್ತು ಮಾಡ್ತಾ ಹೋಗುವಾಗಲೂ ಕೂಡ ಅನೇಕ ಸ್ಟೆಪ್ಸಲ್ಲಿ ಕೆಮಿಸ್ಟ್ರಿ ನೀವು ಎಕ್ಸ್ಪೆರಿಮೆಂಟನ್ನೇ ತೆಗೆದುಕೊಂಡ್ರೆ, ಅಥವಾ ಫಿಸಿಕ್ಸಿನ ಅನೇಕ ಫಿಸಿಕ್ಸ್ ಡೀಲ್ಸ್ ವಿತ್ ದಿಸ್ ಎಂಟೈರ್ ಯೂನಿವರ್ಸ್. ಸೌಂಡ್ ವೈಬ್ರೇಷನ್ಸ್, ಜಸ್ಟ್ ಒನ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಅಬೌಟ್ ಫಿಸಿಕ್ಸ್. ಅದೆಲ್ಲವನ್ನು ಕೂಡ ಒಬ್ಬ ಸೈಂಟಿಸ್ಟ್ ಕಂಡುಹಿಡಿಯೋ ಮುಂಚೆನೂ ಅದು ಅವನಿಗೆ ಊಹೆನೇ ತಾನೆ. ಸೊ ಊಹೆ ಮತ್ತು ನಂಬಿಕೆ, ಇದು ಎರಡಿದ್ದಾಗ ಮಾತ್ರ ನಾನು ವೈಜ್ಞಾನಿಕ ಸತ್ಯವನ್ನು ಕೂಡ ಕಂಡುಕೊಳ್ಳೋಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ನಾನು ಶ್ರೀವಿದ್ಯೆಯನ್ನು ಒಂದು ವೈಜ್ಞಾನಿಕವಾದಂತಹ ಸಾಧನಾ ಮಾರ್ಗ ಅಂತ ಕರೀತಾರೆ. ಸಾಧನಾ ಮಾರ್ಗ, ಪ್ರಾಕ್ಟೀಸ್ ಓರಿಯೆಂಟೆಡ್ ಲೈಕ್ ಇನ್ ದಿ ಲ್ಯಾಬೊರೇಟರಿ. ಅದಕ್ಕೆ ಲ್ಯಾಬಲ್ ಮಾಡೋದಕ್ಕೆಲ್ಲ ಪ್ರಾಕ್ಟಿಕಲ್ಸ್ ಅಂತ ತಾನೇ ನಾವು ಕರಿತೀವಿ, ಥಿಯರಿ ಅಂತ ಕರೆಯೋದಿಲ್ಲ. ಥಿಯರಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಬೈ ರೀಡಿಂಗ್ ಅಲ್ವಾ? ನಾನೇನು ಮಾಡೋಕ್ಕೆ ಹೊರಟಿದ್ದೀನಿ ಅದೇನು ಅಂತ ಮೊದಲು ಒಂಚೂರು ತಿಳ್ಕೊಳ್ಳೋದು. ಆಮೇಲೆ ನಾನು ಮಾಡಿದ ಮೇಲೆ, ಪ್ರಾಕ್ಟಿಕಲ್ಸ್ ಮಾಡಿದ ಮೇಲೆ ಮತ್ತೆ ಯು ಗೋ ಬ್ಯಾಕ್ ಟು ಥಿಯರಿ ಆ್ಯಂಡ್ ಫೈಂಡ್ ಔಟ್ ದಟ್ ದೇ ಆರ್ ಒನ್ ಆ್ಯಂಡ್ ದ ಸೇಮ್. ಈ ಹಿನ್ನೆಲೆಯಲ್ಲಿ ನಾನು ಆಧ್ಯಾತ್ಮಿಕ ಸತ್ಯಗಳನ್ನು ಅನ್ವೇಷಣೆ ಮಾಡೋದಕ್ಕೂ ಕೂಡ ನನಗೆ 2 ಗುಣಗಳು ಬೇಕು. ಏನದು? ನನ್ನ ಗುರುವಿನಲ್ಲಿ ನಂಬಿಕೆ, ಲೈಕ್ ಯು ಟ್ರಸ್ಟ್ ಯುವರ್ ಟೀಚರ್ ಅಬೌಟ್ ಹಿಸ್ ಕೆಪಾಸಿಟಿ ಟು ಟೀಚ್ ಯು ಕೆಮಿಸ್ಟ್ರಿ ಆರ್ ಫಿಸಿಕ್ಸ್. ಆಮೇಲೆ ನಾನು ಆ ದಾರಿಯಲ್ಲಿ ಹೋಗುವಾಗ ಏನನ್ನು ಮಾಡ್ಲಿಕ್ಕೆ ಹೊರಟಿದ್ದೀನಿ ಪ್ರಾಕ್ಟಿಕಲ್ಲಾಗಿ, ಗುರು ತಿಳಿಸ್ಕೊಟ್ಟಿದ್ದನ್ನು ನಾನೇ ಪ್ರಾಕ್ಟೀಸ್ ಮಾಡಬೇಕು. ಏನೂ ಮಾಡಲ್ಲ, ನನಗೆಲ್ಲ ನೀವು ಮಾಡಿಬಿಡಿ ಅಂತ ಗುರು ಬಗ್ಗೆ ಕೆಲವರು, ಗುರುವಿನ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳಿದೆ, ಆಯಿತಾ?
ಗುರುವನ್ನು ಕೆಲವರು ಕ್ರಚ್ಚಾಗಿ ಯೂಸ್ ಮಾಡ್ತಾರೆ. ಅವ್ರು ನಡಿಲಿಕ್ಕೆ ರೆಡಿನೇ ಇಲ್ಲ, ಗುರು ನಡೀಲಿ ನನ್ನ ಪರವಾಗಿ ಅಂತ. ಅಯ್ಯೋ, ದಟ್ಸ್ ವಾಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇನ್ ದಿಸ್ ಫೀಲ್ಡ್. ಆಯಿತಾ, ನನ್ನ ಹತ್ರ ಮಂತ್ರೋಪದೇಶ ತೊಗೊಳಕ್ಕೆ ಬರ್ತಾರೆ, ಶ್ರೀವಿದ್ಯೆ ಬಗ್ಗೆ ತಿಳ್ಕೊಳಕ್ಕೆ ಬರ್ತಾರಲ್ಲ, ಮಂತ್ರೋಪದೇಶ ತೊಗೊಂಡ್ಮೇಲಂತೂ ಗುರು ಮಾಡ್ತಾನೆ ಬಿಡು ಅಂತ ಹಿಂಗೆ ಮಲ್ಕೊಳ್ಳೋರೇ ಜಾಸ್ತಿ. ದ್ಯಾಟ್ ಕ್ಯಾನಾಟ್ ಬಿ ದ ಕೇಸ್. ಯು ಹ್ಯಾವ್ ಟು ವರ್ಕ್ ಯುವರ್ ಲೈಫ್ ಔಟ್. ನೀವು ದಾರಿ ತೋರಿಸ್ಬೋದು, ನೀವೇ ನಡಿಬೇಕು ಅಂತೀರಿ. ಸೊ ಮಂತ್ರೋಪದೇಶ, ಸೊ ಇದು ಈ ಮಾರ್ಗದ ಮೂಲಕ ಮಂತ್ರೋಪದೇಶ ಅನ್ನೋದು ಒಂದು ಕೆಮಿಸ್ಟ್ರಿ ಸಬ್ಜೆಕ್ಟ್ ಅಂತಲೇ ಇಟ್ಕೊಳ್ಳಿ ನೀವು, ಪ್ರಾಕ್ಟಿಕಲ್ಸ್. ಆಗ ನೀವೇ ತಾನೇ ನಿಂತ್ಕೊಂಡು ಗುರು ಕ್ಲಾಸಲ್ಲಿ ಟೀಚರ್ ಎಲ್ಲ ಪಾಠ ಮಾಡಿದ ಮೇಲೂ ಪ್ರಾಕ್ಟಿಕಲ್ ನೀವೇ ಮಾಡಬೇಕಾಗಿರೋದು. ನೀವೇ ಲ್ಯಾಬ್ಗೆ ಹೋಗ್ಬೇಕು, ನೀವೇ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಮಾರ್ಕ್ಸು ನೀವೇ ತೊಗೊಳ್ಳೋದಲ್ವ ಅಲ್ವೇ? ಹಾಗಾಗಿ ಒಂದು ಊಹೆ ಏನು, ಈ ಸ್ಟೆಪ್ ಮಾಡಿದ್ರೆ ನೆಕ್ಸ್ಟ್ ಹೀಗಾಗ್ಬೋದಾ, ಪ್ರಿಮೈಸ್ ಅಂತ ಕರಿತೀವಿ ನಾವು ಅದನ್ನು. ಇದಾದಮೇಲೆ ಇದಾಗುತ್ತಾ, ಅದಾದಮೇಲೆ ನನಗೆ ಕನ್ಫರ್ಮೇಷನ್ ಸಿಗುತ್ತೆ. ಓಕೆ, ಕ್ಲಾಸಲ್ಲಿ ನಾನು ಥಿಯರಿ ಏನು ಕೇಳಿದ್ದೆ ಅದ್ರ ಪ್ರಕಾರ ಇಲ್ಲಿ ಹೀಗೆ ನಡೀತಾ ಇದೆ ಅಂತ ಹೇಳಿ ಅಂತ. ಹಾಗಾಗಿ ಶ್ರೀವಿದ್ಯಾ ಸಾಧನೆಯಲ್ಲಿ ಶಾಸ್ತ್ರವೂ ಮುಖ್ಯ, ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಕೂಡ, ಪ್ರಾಯೋಗಿಕವಾದಂತಹ ಜ್ಞಾನವೂ ಮುಖ್ಯ. ಇದು ಶ್ರೀವಿದ್ಯೆಗೆ ದಾರಿಗೆ ಬರಬೇಕು ಅಂತ ಇರುವ ಆಸಕ್ತರಿಗೆ ನಾನು ಕೊಡ್ತಾ ಇರುವಂತಹ ಮೆಸೇಜ್ ಇದು. ಆ್ಯಂಡ್ ಇದಕ್ಕೇನು ವಯಸ್ಸಿನ ಮಿತಿ ಇಲ್ಲ ಅಲ್ವ, ಯಾರು ಬೇಕಾದ್ರೂ ಶ್ರೀವಿದ್ಯೆಗೆ ಬರ್ಬೋದಾ? ಯೂಶ್ವಲಿ ಎಂಥವರು ಬರ್ತಾರೆ. ಇವಾಗ ನಾನು ವಿಷಯ ಕೇಳ್ತಿದ್ದಂಗೆ ಇಟ್ಸ್ ಹ್ಯೂಮನ್ ಕ್ಯೂರಿಯಾಸಿಟಿ, ರೈಟ್? ಅವ್ರೇನೋ ಹೇಳ್ತಾ ಇದ್ದಾರೆ ನಾವು ಒಂದು ಕೈ ನೋಡಬೇಕಲ್ವಾ ಅನ್ನೋದು. ಬಟ್ ಆಗಲೇ ನೀವೊಂದು ಮಾತು ಕೂಡ ಹೇಳಿದ್ರಿ, ನೀವೇ ಹುಡ್ಕೊಂಡು ಹೋಗೋದಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಬರುತ್ತೆ ಅಂತ. ಸೊ ಇವಾಗ ಈ ಎರಡೂ ಥಾಟ್ಸ್ ಮಧ್ಯೆ ನಾವು ಐ ಆಮ್ ಸ್ಯಾಂಡ್ವಿಚ್ಡ್. ಸೊ ದಟ್ಸ್ ವೈ ಐ ಕಾಲ್ ಶ್ರೀವಿದ್ಯಾ ಆ್ಯಸ್ ಪ್ಯಾರಾಡಾಕ್ಸಿಕಲ್, ಸೀಮಿಂಗ್ಲಿ ಆಪೋಸಿಟ್ಸ್. ಪ್ಯಾರಾಡಾಕ್ಸಿಕಲ್ ಅಂದರೆ ಸೀಮಿಂಗ್ಲಿ ಆಪೋಸಿಟ್ಸ್, ರೈಟ್? ಈ ಸೀಮಿಂಗ್ಲಿ ಆಪೋಸಿಟ್ಸ್ ಏನಿದೆ ಅದೆಲ್ಲೋ ಒಂದು ಕಡೆ ಮುಖಾಮುಖಿ ಆಗುತ್ತೆ. ಅದು ಆಗಿದ್ದನ್ನು ನಾನು ಫೀಲ್ ಮಾಡಬೇಕು, ಅನುಭವದಲ್ಲಿ ನಿಲ್ಲಿಸ್ಕೋಬೇಕು ಅಂದರೆ ಸಾಧನೆ ಮಾಡಿದಾಗ ಇವುಗಳು ಅರ್ಥವಾಗುತ್ತೆ. ಇಲ್ಲದಿದ್ದರೆ ಇದು ಯಾವಾಗಲೂ ಬಿಗ್ ಕ್ವೆಶ್ಚನ್ ಮಾರ್ಕ್, ವಾಟ್ ಈಸ್ ಶ್ರೀವಿದ್ಯಾ. ಹಾಗಾಗಿ ಕುತೂಹಲಕ್ಕೆ ನಾನು ಒಂದು ಕೈ ನೋಡಬೇಕು. ಐ ಆಮ್ ರಿಪೀಟಿಂಗ್ ಯುವರ್ ಸ್ಟೇಟ್ಮೆಂಟ್. ಸರಿ, ತಪ್ಪೇನಿಲ್ಲ ಅದರಲ್ಲಿ. ಆದರೆ ಅದು ಕೇವಲ ವಿಂಡೋ ಶಾಪಿಂಗ್ ಆಗಿಬಿಟ್ರೆ ಅಲ್ಲಿ ಏನೂ ಸಿಗಲ್ಲ. ಏನೂ ಸಿಗಲಿಲ್ಲದಾಗ ಈ ಗುರು ಸರಿ ಇಲ್ಲ, ಅಥವಾ ಆ ವಿಂಡೋ ಶಾಪಿಂಗಲ್ಲಿ ನಾನು ಇದು ಅದು ಎಲ್ಲ ನೋಡಿದ್ನಲ್ಲ, ಇದು ಯಾವುದೂ ಉಪಯೋಗಕ್ಕಿಲ್ಲ ಅನ್ನೋ ಭ್ರಮೆಗೆ ಸಿಕ್ಕಾಕೊಳ್ಬೇಕಾಗತ್ತೆ. ಹಾಗಾಗಿ ಗುರು ತಾನೇ ಬರ್ತಾನೆ ಅನ್ನೋದು ಸತ್ಯ. ಇವಾಗ ನಾನು ರೆಡಿ ಇದ್ದಾಗ ಯಾವ ಹಂತದ ರೆಡಿ ಅನ್ನೋದು ಪ್ರಶ್ನೆ. ಹಾಗಾಗಿ ಆದರೆ ನಾನು ಒಂದಷ್ಟು ಪ್ರಯತ್ನವನ್ನು ಮಾಡಲೂಬಹುದು, ಎರಡೂ ಬೇಕು. ಗುರು ತುಂಬ ಸುಲಭವಾಗಿ ಯಾರಿಗೆ ಸಿಗ್ತಾರೆ ಅಂತಂದರೆ ಹಿಂದಿನ ಜನ್ಮದ ಒಂದಷ್ಟು ಸಾಧನೆ ಇದ್ದಾಗ ಗುರು ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಮತ್ತೆ ರೀಕನೆಕ್ಟ್ ಆಗ್ತಾರೆ. ಅದೇ ಗುರು ಆಗಬೇಕಂತೇನಿಲ್ಲ, ಗುರು ಅನ್ನೋ ತತ್ವ ಶರೀರ ಬದಲಾಗ್ತಾ ಇರುತ್ತೆ, ಆಗತ್ತೆ. ಅಂಥವ್ರನ್ನ ನೋಡಿಕೊಂಡು ನಾನೇನು ಮಾಡಬೇಕಾಗಿಲ್ಲ, ಸುಮ್ಮನೆ ನಾನು ನನ್ನ ಪಾಡಿಗೆ ನಾನು ಕೂತ್ಕೊಂಡಿದ್ರೆ ಸಾಕು, ಗುರುನೇ ಎಲ್ಲ ಬಂದು ಹೇಳಿಬಿಡ್ತಾನೆ, ಅದು ಅಲ್ಲ. ಇದು ಅಲ್ಲ, ಅದು ಅಲ್ಲ, ಅದು ಹೌದು, ಇದು ಹೌದು. ಅರ್ಥ ಆಯ್ತು. ಈಗ ಒಂದು ಸ್ಟೆಪ್ ಮುಂದೆ ಹೋಗೋದಾದರೆ, ಐ ಆಮ್ ಶೋರ್ ನಿಮ್ಮ ಆಶ್ರಮದಲ್ಲಿ ತುಂಬ ಜನ ಮಂತ್ರ ದೀಕ್ಷೆ ತೊಗೊಳಕ್ಕೆ, ಶ್ರೀವಿದ್ಯೆ ಕಲೀಲಿಕ್ಕೆ ಅಂತ ಬರ್ತಾರೆ. ಯೂಶ್ವಲಿ ಹೆಂಗಿರುತ್ತೆ ಅಲ್ಲಿ ಜನ ಬಂದಾಗ? ಒಡ್ಡುದೇ ಗೋತ್ರು, ರಾಮನಗರದಲ್ಲಿ ಆಶ್ರಮ ಇರೋದು, ವೇರಿಯಸ್ ಆಪ್ಷನ್ಸ್ ಇಟ್ಟಿದ್ದೀನಿ ಎಲ್ಲರಿಗೂ. ಯಾಕೆಂದರೆ ಐ ಆಮ್ ವರ್ಕಿಂಗ್ ಎಟ್ ದಿ ಗ್ಲೋಬಲ್ ಲೆವೆಲ್ ಶ್ರೀವಿದ್ಯೆ ಬಗ್ಗೆ. ಹಾಗಾಗಿ ನಂದು ಆನ್ಲೈನ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಎಲ್ಲಿಂದ ಯಾರು ಬೇಕಾದ್ರೂ ಕನೆಕ್ಟ್ ಆಗಿ ತೆಗೆದುಕೊಳ್ಬೋದು. ಕೆಲವರಿಗೆ ಒಂದು ಮನಸ್ಸಿನಲ್ಲಿ ಇರುತ್ತೆ, ಏನು ಗುರುವನ್ನೇ ನೇರವಾಗಿ ಭೇಟಿ ಮಾಡಬೇಕು, ಮಾಡಿ ಕಾಲು ಮುಟ್ಟಿ ನಮಸ್ಕಾರವನ್ನು ಮಾಡಬೇಕು. ಇಟ್ಸ್ ಆಲ್ ನೈಸ್, ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಆಯಿತಾ? ಕೂತ್ಕೊಂಡು ಒಂದೆರಡು ಮಾತುಗಳನ್ನು ಆಡಬೇಕು, ಆಮೇಲೆ ಗುರು ತನ್ನ ತಲೆ ಮೇಲೆ ಕೈ ಇಡಬೇಕು, ಆಶೀರ್ವಾದ ಮಾಡಬೇಕು. ಇದೆಲ್ಲ ಟ್ರೆಡಿಷನಲ್ಲಿ ಬಂದಿರುವಂಥದ್ದು. ಹಾಗೆ ಮಾಡಿ ಮಂತ್ರವನ್ನು ತೆಗೆದುಕೊಂಡ್ರೆ ಅವರಿಗೆ ಒಂದು ಖುಷಿ, ಒಂದು ನೆಮ್ಮದಿ, ಒಂದು ಸಮಾಧಾನ ಸಿಗುತ್ತೆ. ಅದಕ್ಕೆ ನಾನು ಯಾಕೆ ಆಬ್ಸ್ಟಕಲ್ ಆಗಬೇಕು ಅಲ್ವೇ? ಹಾಗಾಗಿ ಇನ್ ಪರ್ಸನ್ ಇನಿಸಿಯೇಷನ್ ಅನ್ನೋದು ಇದೆ. ಸೊ ಆಶ್ರಮಕ್ಕೆ ಬರ್ತಾರೆ, ಸುಮಾರು ಒಂದೆಲ್ಲ 3 hours ಒಂದು ಅಫೇರ್ ಇದು. ಏನಾಗತ್ತೆ ಮ್ಯಾಮ್ ಅದು? ಅಂದರೆ ಎಷ್ಟು ಇಲ್ಲಿ ಹೇಳ್ಬೋದು ಅಲ್ಲಿ ಮಂತ್ರ ಅಂದರೆ ಏನು? ಇದು ನನಗ ಅಂತ ಒಂದು ಪ್ರಚೋದನೆ ಸಿಕ್ಕ ಮೇಲೆ
ನೀವು ಸೆಕೆಂಡ್ ಹಾಫ್ ಹೇಳಿದ್ರಿ, ಕೊಟ್ಮೇಲೆ ಪ್ರತಿದಿನ ನೀವೇ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಆ್ಯಂಡ್ ಇದು ಇಮ್ಮಿಡಿಯೇಟಾಗಿ ಬರಲ್ಲ. ಸೊ ಒಂದೊಂದೇ ಹಂತ ಹಂತವಾಗಿ ಹೆಲ್ಪಿಂಗ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಮಂತ್ರದ ಉಪದೇಶ ಅಂದ್ರೇ ಶ್ರೀವಿದ್ಯೆನಲ್ಲಿ ಒಂದು ಮಂತ್ರ ಗುರುವಿನ ಮೂಲಕ ಸಿಕ್ತು ಅಂತಂದರೆ ಅದನ್ನು ಎರಡನೇ ಜೀವನ ಅಥವಾ ಎರಡನೇ ಜನ್ಮ ಅಂತ ಕರೀತಾರೆ, ಸೆಕೆಂಡ್ ಬರ್ತ್ ಅಂಥೇಳಿ. ಮೊದಲನೇ ಬರ್ತ್ ತಂದೆ ತಾಯಿ ಕೊಡುವಂಥದ್ದು. ಅವ್ರೇನು ಮಾಡಬೇಕು, ನಿಮ್ಮ ಈ ಶರೀರವನ್ನು ಪೋಷಣೆ ಮಾಡ್ತಾರೆ, ಒಂದಷ್ಟು ನಿಮ್ಮ ಬೆಳವಣಿಗೆಗೆ ಸಹಾಯವನ್ನು ಮಾಡ್ತಾರೆ, ನಿಮ್ಮ ವ್ಯಕ್ತಿತ್ವದ ವಿಕಾಸ ಒಂದು ಹಂತದ ತನಕ ಆಗುತ್ತೆ. ಆದರೆ ಅದು ಪೂರ್ಣ ಆಗಿರೋಲ್ಲ. ನನ್ನ ಪ್ರಯತ್ನದ ಮೂಲಕ ಮಾಡುವುದು, ತಂದೆ ತಾಯಿಗಳ ಸಹಕಾರದಿಂದ ಮಾಡೋದು, ಇವೆಲ್ಲ ಒಂದು ಹಂತದ ತನಕದ ವಿಕಾಸ ಮಾತ್ರ. ಮುಖ್ಯವಾದ ವಿಕಾಸ ಏನು ಅಂತಂದರೆ, ನಿಜವಾಗಿಯೂ ನನಗೆ ಒಬ್ಬ ಗುರು ಸಿಕ್ಕಾಗ ಅದು ಇನ್ನೊಂದು ಹಂತಕ್ಕೆ ತಲುಪುತ್ತೆ ಅಂತ. ಇದರಲ್ಲಿ ಅನೇಕ ಮಾರ್ಗಗಳಲ್ಲಿ ಗುರು ನಮಗೆ ಮಾರ್ಗದರ್ಶನ ಮಾಡ್ತಾನೆ. ಇದರಲ್ಲಿ ತುಂಬ ಸುಲಭವಾದ್ದು ಮತ್ತು ಪ್ರಮುಖವಾದ್ದು ಮತ್ತು ಜನಪ್ರಿಯವಾದ್ದು ಅಂತಂದರೆ ಮಂತ್ರಯೋಗ. ಸರಿ. ಈ ಮಂತ್ರಯೋಗದ ಮೂಲಕ ಗುರು ಒಂದು ಮಂತ್ರವನ್ನು ನಮಗೆ ಕೊಟ್ಟು ಅದನ್ನು ಜಪ ಮಾಡೋದಕ್ಕೆ ಕ್ರಮಗಳನ್ನು ತಿಳಿಸ್ಕೊಡ್ತಾನೆ. ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ಏನು ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಇವುಗಳನ್ನೆಲ್ಲ ಹೇಳ್ಕೊಡ್ತಾನೆ. ಹೇಳ್ಕೊಟ್ಟ ಮೇಲೆ ಶಿಷ್ಯ ಅದನ್ನು ಮಾಡ್ತಾ ಹೋಗಬೇಕು. ಮಾಡುವ ಸಮಯದಲ್ಲಿ ಅನೇಕ ನನಗೆ ಗೊಂದಲಗಳು ಬರ್ಬೋದು, ಪ್ರಶ್ನೆಗಳು ಉಂಟಾಗ್ಬೋದು. ನಾನು ಮಾಡ್ತಿರೋ ಸರಿ ಇದೆಯೇ, ಅಥವಾ ಇನ್ನೇನಾದರೂ ಇದನ್ನು ಇಂಪ್ರೂವ್ ಮಾಡ್ಕೊಳ್ಬೇಕೇ, ಅನೇಕ ಬರುತ್ತೆ. ಇಟ್ಸ್ ನಾಟ್ ಎ ವೆರಿ ಸಿಂಪಲ್ ಅಫೇರ್. ಏನು, ಗುರು ಹತ್ರ ಹೋಗೋದು, ಮಂತ್ರ ತೊಗೊಂಡೆ, ನನ್ನ ಪಾಡಿಗೆ ತಾನು ಇದ್ಕೊಂಡು ನಾನು ಪ್ರಾಕ್ಟೀಸ್ ಮಾಡಿಕೊಂಡೆ ಅಂತಲ್ಲ. ದ ಕನೆಕ್ಟಿವಿಟಿ ವಿತ್ ದ ಗುರು ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಪಾತ್. ಇಲ್ಲದೇ ಇದ್ದರೆ ತುಂಬ ಜನ ಮಂತ್ರ ತೊಗೊಂಡು ಹೊರಡೋಗ್ತಾರೆ, ದೇ ಡಿಸಪಿಯರ್. 2-3 ವರ್ಷ ಆದರೂ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ನನಗೆ ಗೊತ್ತಿರೋದಿಲ್ಲ. ಸೊ ಆಗಾಗ ಬಂದು ಸಂಪರ್ಕದಲ್ಲಿದ್ದು ಹೆಂಗೆ ನಡೀತಾ ಇದೆ, ಬರಲೇಬೇಕು ಅಂತಲ್ಲ, ಸಂಪರ್ಕಕ್ಕೆ ಇವತ್ತು ಏನಮ್ಮ. ಆಮೇಲೆ ಅವರಿಗೆ ಸಾಧನೆ ಮಾಡೋದನ್ನು ಸೀರಿಯಸ್ ಆಗಿ ಮಾಡಿದರೆ ಅವ್ರಿಗೆ ಅನುಭವಕ್ಕೆ ಬರುತ್ತೆ, ಅವರಿದ್ದಲ್ಲೇ ಗುರು ಸಂಪರ್ಕ ಮಾಡ್ತಿದ್ದಾನೆ ಅಂತ. ನೀವು ಆವಾಗಲೇ ಹೇಳ್ದಂಗೆ ಅದು ಗೊತ್ತಾಗತ್ತೆ. ಸರಿ. ಅನೇಕರಿಗೆ ನಾನೇ ಅವರಿಗೆ ಸಂಪರ್ಕ ಮಾಡಿರೋದು, ಅವರ ಧ್ಯಾನದಲ್ಲಿ ಮಂತ್ರ ಜಪದಲ್ಲಿ ಆಗಿರೋ ಅನುಭವಗಳು ಇದ್ದಾವೆ. ತಕ್ಷಣ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ, ನೀವು ನನ್ನ ಕನಸಲ್ಲಿ ಬಂದಿದ್ರಿ, ಈ ಥರ ಮಾರ್ಗದರ್ಶನ ಮಾಡಿದ್ರಿ ಅಮ್ಮ, ಅಥವಾ ನಾನು ಹಿಂಗೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ನಾನು ನಿಮ್ಮನ್ನು ನೋಡಿದೆ. ಮೆನಿ ಎಕ್ಸ್ಪೀರಿಯನ್ಸಸ್ ದೇ ಗೋ ಥ್ರೂ. ಇದನ್ನು ನಾನು ಮಾಡಿದೆ ಅಂತ ಹೇಳಲ್ಲ, ಯಾಕೆಂದರೆ ಆಧ್ಯಾತ್ಮ ಮಾರ್ಗ ಮೇಲೆ ನಾನು ಅನ್ನೋದು ಇಲ್ಲವೇ ಇಲ್ಲ. ಅಲ್ಲಿ ನಾನು ಅನ್ನೋದು ಮುಗಿದಾಗ ಅದು ಎಂಟರ್ ಆಗುತ್ತೆ. ಈಗ ಕಪ್ಪಲ್ಲಿ ಆಗಲೇ ಕಾಫಿನೋ ಹಾಲೋ ಬರ್ತಿ ಇದ್ದರೆ ಹೊಸದಕ್ಕೆ ಜಾಗ, ಆ ದೈವಿಕ ಕೃಪೆ ಏನು ಮಾಡ್ಲಿಕ್ಕೆ ಸಾಧ್ಯ? ಅದೇನಾರು ಹಾಕಿದರೆ ಅದು ಓವರ್ಫ್ಲೋ ಆಗಿ ಚೆಲ್ಲಿ ಹೋಗುತ್ತೆ. ಹಾಗಾಗಿ ಸಾಧನೆ ಅಂತಂದರೆ ನನ್ನನ್ನು ನಾನು ಖಾಲಿ ಮಾಡ್ಕೊಳ್ಳೋದು, ಸೊ ದಾಟ್ ಕ್ಯಾನ್ ಎಂಟರ್ ಇಂಟು ಆ್ಯಂಡ್ ಯು ಬಿಕಮ್ ದ್ಯಾಟ್. ಡಿವಿನೈಸಿಂಗ್ ಅಂದರೆ ಅದೇನೆ.